Hello, beautiful people. Welcome back to my YouTube channel. ನಾನಿವತ್ತಿನ ವ್ಲಾಗು ನಮ್ಮನೆ ಗಾರ್ಡನ್ ಮೂಲಕ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೇಲಿ ಈ ಥರ ಸಾಂಬಾರ್ ಸೌತೆಕಾಯಿ ಅಂತಾರೆ ಇದಕ್ಕೆ, ಕುಕ್ಕುಂಬರ್. ಅದ್ರ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಇವಾಗ ನಾನು ಅದನ್ನು ನೀಟಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ನೀರಲ್ಲಿ ಈ ಥರ ನಾನು ಹಾಕ್ಕೊತಾ ಇದ್ದೀನಿ, ಒಂದು ಪಾತ್ರೆನಲ್ಲಿ ನೀರು ಹಾಕ್ಕೊಂಡು. ಸೊ ಹೆಚ್ಚಿಬಿಟ್ಟು ನಾನಿವಾಗ ಇದನ್ನು ಸ್ಟವ್ ಮೇಲೆ ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದು ಬಾಯ್ಲ್ ಆಗಲಿ, ನಾನು ಕುಕ್ಕರ್ಗೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಬೇಳೆ ಕೂಡ ತೂರ್ ದಾಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರಲ್ಲಿ ತೂರ್ ದಾಲ್ ಆಲ್ರೆಡಿ ರೆಡಿ ಆಗಿದೆ. ಇದನ್ನು ಬಾಯ್ಲ್ ಆಗಕ್ಕೆ ಬಿಡೋಣ. ಸೊ ಈ ಟೆಂಪಲ್ ಸ್ಟೈಲ್ ಸಾಂಬಾರ್ ಮಾಡೋಕ್ಕೆ ಈ ಥರದ್ದು ಒಂದು ಮೀಡಿಯಮ್ ಸೈಜ್ ಪ್ಯಾನ್ ತೊಗೊಳ್ಳಿ. ಇದು ಕುದಿಯೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಇದನ್ನು ಆನ್ ಮಾಡ್ಕೊತಾ ಇದ್ದೀನಿ. ಈ ಪ್ಯಾನ್ಗೆ ಇವಾಗ ಏನೇನು ಐಟಮ್ಸ್ ಬೇಕು ತೋರಿಸ್ಬಿಡ್ತೀನಿ. ಕೊರಿಯಾಂಡರ್ ಸೀಡ್ಸ್ ಬೇಕಾಗತ್ತೆ, ಇದು ಗಸಗಸೆ, ಮತ್ತು 1 ಮೀಡಿಯಮ್ ಸೈಜ್ಡ್ ಟೊಮೆಟೊ, ಇಷ್ಟು ದಪ್ಪ ಇತ್ತು ಟೊಮೆಟೊ, ಚಿಕ್ಕದು ಅಂದರೆ 2 ಟೊಮೆಟೊ, ಮತ್ತು ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ. ಸೊ ಇವಾಗ ಏನು ಮಾಡೋಣ ಅಂತ ನೋಡೋಣ ಬನ್ನಿ, ಏನು ಮಾಡೋದು ಅಂತ. ಫಸ್ಟು ನಮ್ಮ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಇವಾಗ ಸ್ವಲ್ಪ ಬಿಸಿ ಆಗಿದೆ. ಈ ಕಾದಿರೋ ಎಣ್ಣೆಗೆ 1 ಸ್ಪೂನಷ್ಟು ಕೊರಿಯಾಂಡರ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗಸಗಸೆ, ಇಷ್ಟೇ, ಒಂದು ಸ್ವಲ್ಪ ಬೇಕಂದರೆ ಹಾಕ್ಕೊಬೋದು. ಈ ಸ್ಪೂನಲ್ಲಿ 1.5 ಸ್ವಲ್ಪ ಹೀಗೆ ಹುರ್ಕೊಳ್ಳೋಣ. ಇದನ್ನು ಮಾಡ್ತಾ ಇರುವಾಗ ಗಮ್ ಅಂತ ವಾಸನೆ ಬರುತ್ತೆ ಸಕ್ಕದಾಗಿ. ಇವಾಗ ಇಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರಿಗೆ ಜಾಸ್ತಿ ಹಾಕ್ಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಖಾರ ಕೊಡಲ್ಲ, ಇದೇನಿದ್ರು ಸ್ವಲ್ಪ ಕಲರ್ಗೋಸ್ಕರ ಮೇಯ್ನಾಗಿ ಹಾಕ್ಕೊತೀವಿ. ಬಟ್ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಸಹ ಹಾಕ್ಕೊಬೋದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. 2 ನಿಮಿಷ ಹಿಂಗೆ ಕೈ ಆಡಿಸಿ. ನೆಕ್ಸ್ಟ್ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡೆ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ, ಸಿಡಿಯೋ ಥರ ಆದರೆ. ಮತ್ತು ಇದನ್ನು ಒಂದು 2 ನಿಮಿಷ ಹಿಂಗೆ ಕೈ ಆಡಿಸಿ, ಸ್ವಲ್ಪ ಒಂದು ಸಣ್ಣ ಉರಿನಲ್ಲೇ ಒಂದು 5 ನಿಮಿಷ ಇದನ್ನು ಕುದಿಯೋಕೆ ಬಿಟ್ಬಿಡಿ. ನೋಡಿ, ನಮ್ಮ ಕುಕ್ಕುಂಬರ್ ಕುದ್ದಿದೆ ಚೆನ್ನಾಗಿ. ಇವಾಗ ಇದನ್ನು ಕಮ್ಮಿ ಉರಿ ಮಾಡ್ತಾ ಇದ್ದೀನಿ ನಾನು. ಇದನ್ನು 2 ನಿಮಿಷ ಹಿಂಗೆ ಬಿಡೋಣ. ಬಿಟ್ಟು ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಸಾರಿ, ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೆ. ಇದು ಡೆಸಿಕೇಟೆಡ್ ಕೋಕೋನಟ್ ಅಂತ ಇಲ್ಲಿ ಸಿಗತ್ತೆ. ಇಂಡಿಯಾನಲ್ಲಿ ನೀವು ಕೊಬ್ಬರಿ ಕೂಡ ಹಾಕೊಬೋದು. ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕಾಯಿಗಿಂತ ಕೊಬ್ಬರಿ ಹಾಕೊಳ್ಳೋದ್ರಿಂದ ರುಚಿ ಬೇರೆ ಥರ ಇರುತ್ತೆ, ಟೆಂಪಲ್ ಸ್ಟೈಲ್ ರುಚಿ ಸಿಗತ್ತೆ ನಮಗೆ. ಆ್ಯಂಡ್ ಏನಿಲ್ಲ ಅಂದರೂ ಒಂದು 2 ಹೊತ್ತಿಗೆ ತಿನ್ಬೋದು, ಅಥವಾ 2 ದಿನ ಇಟ್ಕೊಂಡು ಸಹ ತಿನ್ಬೋದು ಕೊಬ್ಬರಿ ಹಾಕಿರೋದ್ರಿಂದ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಇದು ಮಿಕ್ಸಾಗಿ ಕುದೀಲಿ. ನೋಡಿ, ಇವಾಗ ಇದು ಕೂಲ್ ಆಗಿದೆ. ಈ ಥರ ಒಂದು ಮಿಕ್ಸಿ ಜಾರ್ಗೆ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನಾವಿವಾಗ ಈ ಮಿಕ್ಸ್ಚರ್ಗೆ ಸ್ವಲ್ಪ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಮನೇಲೇ ಮಾಡ್ಕೊಂಡಿರೋ ಸಾಂಬಾರ್ ಪೌಡರ್ ಆದರೆ ಹಾಕ್ಕೊಳ್ಳಿ. ನೀವು ಅಂಗಡಿಯಿಂದ MTR ಅಥವಾ ಎವರೆಸ್ಟ್ ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರೋ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ನಾನು ಈ ಥರ ಸ್ಪೂನಲ್ಲಿ 2 ಚಮಚ ಇದಕ್ಕೆ ಬಗ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಈ ಥರ ಟ್ಯಾಮ್ರಿನ್ ಕಾನ್ಸಂಟ್ರೇಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹುಣಸೆ ಹಣ್ಣು ರಸ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ. ಇದು ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಈ ಚಿಕ್ಕ ಸ್ಪೂನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು
ಈ ಥರ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೆಕ್ಸ್ಟ್ ನಮ್ಮ ಈ ಕುಕ್ಕುಂಬರ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದು ಫಸ್ಟೇ ಹಾಕ್ಕೊಬೋದು, ಅಥವಾ ಇವಾಗ ಮಸಾಲೆ ರುಬ್ಕೊಂಡು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇವಾಗ ನಾವು ಮುಂಚೆನೇ ಯೂಸ್ ಮಾಡಿರೋ ಅಂಥ ಪ್ಯಾನ್ಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಸಾಸಿವೆ, ಜೀರಿಗೆ ಮತ್ತು ಹಿಂಗೆ ಹಾಕ್ಕೊತೀನಿ. ಇದಕ್ಕೆ ಇವಾಗ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊತಾ ಇದ್ದೀನಿ. ಉರಿ ಕಮ್ಮಿ ಮಾಡಿ ಸಿಡಿಯತ್ತೆ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಈ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ 2 ನಿಮಿಷ ಕುದಿ ಬರೋವರೆಗೂ ಹಿಂಗೆ ಕೈ ಆಡಿಸ್ಕೊಳ್ಳಿ. ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ. ಸೊ ಇದು ನಮ್ಮ ಬ್ಯಾಡ್ಗೆ ಮೆಣಸಿನ್ಕಾಯಿದು ಕಾಂಟ್ರಿಬ್ಯೂಷನ್ ಈ ಕಲರ್ಗೆ. ಅಷ್ಟೇನು ಖಾರ ಇರಲ್ಲ, ನೋಡೋಕ್ಕೆ ಖಾರ ಅನಿಸುತ್ತೆ, ಬಟ್ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಇದು ಸ್ವಲ್ಪ ಕುದಿ ಬರ್ತದೆ. ಇದು ಕುದೀತಾ ಇರುವಾಗಲೇ ನಮಗೆ ಈ ಸೌತೆಕಾಯಿಗೆ ನಮಗೆ ಬೆಂದಿರೋ ಅಂಥ ಬೇಳೆ ಕೂಡ ರೆಡಿಯಾಗಿದೆ. ಇದನ್ನು ನಾನು ನಮ್ಮ ಈ ಕುಕ್ಕುಂಬರ್ ಇದಕ್ಕೆ ಬೇಳೆ ಹಾಕ್ಕೊತಾ ಇದ್ದೀನಿ. ಸೊ 1 ಸೌಟು, 2ನೇ ಸೌಟು, ಇದು 3ನೇ ಸೌಟು. ನಿಮಗೆ ಸಾಂಬಾರು ಗಟ್ಟಿ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೇಳೆ. ನಮಗೆ ಸಾಂಬಾರು ಸ್ವಲ್ಪ ನೀರಾಗಿ ಇಷ್ಟ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ. ನಮ್ಗೆ ಸ್ವಲ್ಪ ಮಾಡ್ರೇಷನ್ ಇಷ್ಟ ಆಗುತ್ತೆ. ತುಂಬ ಗಟ್ಟಿನೂ ಇಷ್ಟ ಆಗಲ್ಲ, ತುಂಬ ನೀರು ಇಷ್ಟ ಆಗಲ್ಲ. ಒಂದು 6 ಸೌಟ್ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ಸ್ಟವ್ನ ಆರಿಸಿ ಇಲ್ಲಿರೋ ಈ ಮಿಶ್ರಣನ ನಮ್ಮ ಈ ಕುಕ್ಕುಂಬರ್ ಮತ್ತು ಬೇಳೆ ಇದಕ್ಕೆ ಬೇಳೆ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ನಾವು ಇಲ್ಲಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಇವಾಗ. ಸೊ ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಮತ್ತು ಜನರಲಿ ನಮ್ಮ ಕರ್ನಾಟಕ ಸ್ಟೈಲ್ ಸಾಂಬಾರಲ್ಲಿ ಬೆಲ್ಲ ಹಾಕ್ತಾರೆ. ನೀವು ಈ ಸ್ಟೇಜಲ್ಲಿ ಬೇಕಂದರೆ 1 ಅಥವಾ 1.5 ಚಮಚ ಆಗುವಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇವತ್ತೇನು ಬೆಲ್ಲ ಹಾಕ್ಕೊಂಡಿಲ್ಲ. ಮತ್ತು ನೀವು ರುಚಿ ನೋಡಿ, ಉಪ್ಪು ಬೇಕಂದರೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಒಂದು ಕುದಿ ಬರಲಿ. ಇವಾಗ ಕುದಿ ಬರ್ತದೆ. ಫೈನ್ಲಿ ಚಾಪ್ಡ್ ಕೊರಿಯಾಂಡರ್ನ